ಹಾಯ್ ನಮಸ್ತೆ ಎಲ್ರಿಗೂ. ಇದು ನಾಗರ ಪಂಚಮಿ ಹಬ್ಬದ ದಿನದ ವಿಡಿಯೋ. ನಾನು ಹಾಲು ಹಾಕುವಾಗ ಯಾವ್ಯಾವ ಉಂಡಿಗಳು ಮಾಡ್ತೀನಿ ಮತ್ತು ಯಾವ ಥರ ಮಾಡ್ತೀನಿ ಅಂತೇಳಿ ಈ ವಿಡಿಯೋನಲ್ಲಿದೆ. ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ. ಶೇಂಗಾ ಉಂಡೆಗೆ ಫಸ್ಟ್ ನಾವು ಶೇಂಗಾನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಬೀಜಗಳು ಕಪ್ಪಾಗಲ್ಲ ಮತ್ತು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ಬಿಟ್ರೆ ಅದು ಅರ್ಧಂಬರ್ಧ ರೋಸ್ಟ್ ಆಗಿರುತ್ತೆ ಮತ್ತು ಕಪ್ಪಾಗಿಬಿಡುತ್ತೆ ಮೇಲೆ ಎಲ್ಲ. ಅದನ್ನು ನೀಟಾಗಿ ಹುರ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಏನು ಟೇಸ್ಟ್ ನೋಡೋಂಗಿಲ್ಲ, ಯಾಕಂದರೆ ದೇವ್ರಿಗೆ ಇಡೋದ್ರಿಂದ ಟೇಸ್ಟ್ ನೋಡ್ದೇ ಮಾಡ್ತಾಯಿದ್ದೀನಿ ಅಂದಾಜಾಗಿ ಹಾಕಿ. ಅದನ್ನೆಲ್ಲ ಮತ್ತೆ ಬೆಲ್ಲದ ಜೊತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಶೇಂಗಾ ಉಂಡೆ ರೆಡಿ ಆಗುತ್ತೆ. ನಾವು ಯಾವಾಗ ಬೇಕಾದರೂ ಮಾಡಿ ಮಕ್ಳಿಗೂ ಕೂಡ ತಿನ್ನಿಸ್ಬೋದು. ಹೆಲ್ದಿಯಾಗಿರುತ್ತೆ ಮತ್ತು ಒಳ್ಳೇದು ಕೂಡ. ಹಾಗೆ ನೆಕ್ಸ್ಟ್ ಎಳ್ಳಿನ ಉಂಡೆ ಮಾಡ್ತಾಯಿದ್ದೀನಿ. ಇದಂತೂ ಹಾಲು ಹಾಕೋಕ್ಕೆ ಇಂಪಾರ್ಟೆಂಟ್ ಉಂಡೆ, ಇದಿರಲೇಬೇಕು. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಸ್ಪೂನಿಂದ ಆಡಿಸೋಕ್ಕಿಂತ ಈ ಥರ ಬಟ್ಟೆ ತೊಗೊಂಡು ಕೈ ಆಡಿಸಿದ್ರೆ ನೀಟಾಗಿ ಉರಿಯುತ್ತೆ. ಎಳ್ಳನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಅದು ಪೌಡ್ರ್ ಆದಮೇಲೆ ಬೆಲ್ಲ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಪೌಡ್ರ್ ಆದಮೇಲೆ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ಕಡೆ ಬ್ಲೆಂಡ್ ಆಗುತ್ತೆ ನೀಟಾಗಿ. ಅದನ್ನೊಂದು ಪ್ಲೇಟಿಗೆ ತೊಗೊಂಡು ಉಂಡೆಗಳು ಕಟ್ಟಿದ್ರೆ ಎಳ್ಳಿನ ಉಂಡೆ ಕೂಡ ರೆಡಿ ಆಗುತ್ತೆ. ಇನ್ನು ನಮ್ಮ ಮನೇಲಿ ಎಳ್ಳಿನ ಉಂಡೆ ಯಾರು ತಿನ್ನಲ್ಲ, ನಮ್ಮ ಮನೆಯವ್ರು ಮಾತ್ರ ತಿಂತಾರೆ. ಹಾಗಾಗಿ ಒಂದು 5-6 ಮಾಡಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ನಾನು ಜೋಳದ ಅಳ್ಳು ಮಾಡಿದ್ದೀನಿ. ಇದು ಕೂಡ ಹಾಲು ಹಾಕೋಕ್ಕೆ ತುಂಬಾ ಇಂಪಾರ್ಟೆಂಟ್, ಇದಿರಲೇಬೇಕು, ಇಷ್ಟ ದೇವ್ರಿಗೆ ಅಂತಾರೆ. ಈ ಜೋಳನ ನಾನೊಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ನೆನೆಸಿಟ್ಟಾದಮೇಲೆ ತವ ಮೇಲೆ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ತಾನೆ ಹುರಿದಿಟ್ಟು ಬಟ್ಟೆ ಮುಚ್ಚಿಡಬೇಕು. ಬಟ್ಟೆ ಮುಚ್ಚಿಟ್ರೆ ಅದು ಸಿಡಿದಾಗ ಎಲ್ಲ ಕಡೆ ಆಗಲ್ಲ ಅಂತೇಳಿ ಬಟ್ಟೆ ಮುಚ್ಚೋದಷ್ಟೇ. ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಪಟ ಪಟ ಅಂತೇಳಿ. ಹಳ್ಳುಗಳು ಮಾತ್ರ ಚೆನ್ನಾಗಿ ಬಂದಿತ್ತು. ಇನ್ನು ಇದು ನೀವು ಮಿಕ್ಕಿದ್ರೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕೂಡ ತಿಂದರೆ ಪಾಪ್ಕಾರ್ನ್ ಥರ ಇರುತ್ತೆ. ಹಳ್ಳೆಲ್ಲ ಸೈಡಿಗೆ ಇಟ್ಟು ಇನ್ನು ಆಗದೆ ಇರೋ ಜೋಳ ಇರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಬೇಕು. ಇದರಿಂದನೂ ಕೂಡ ಒಂದು ಉಂಡೆ ಆಗುತ್ತೆ. ನಾವು ಹಾಲು ಹಾಕುವಾಗ 5 ಟೈಪ್ಸ್ ಉಂಡೆಗಳಿಟ್ಟು ಹಾಲು ಹಾಕೋದು. ಇದು ಕೂಡ ಸೇಮ್ ಪ್ರಾಸೆಸ್ಸೇ. ಫಸ್ಟ್ ಜೋಳನೆಲ್ಲ ಮಿಕ್ಸಿಗೆ ಹಾಕಿ ಅದು ಪೌಡ್ರ್ ಆದಮೇಲೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಉದ್ರಾಗಿರೋದ್ರಿಂದ ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹಾಲು ಹಾಕಿ, ಇಲ್ಲಾಂದರೆ ಬಿಸಿ ನೀರು ಹಾಕಿ ಕಟ್ಕೋಬೋದು. ನಾನು ಹಾಲು ಹಾಕಿ ಕಟ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಟೈಪ್ ಕಾಳು ತೊಗೊಂಡು ಹೋಗಬೇಕು. ಅಲಸಂದಿದ್ರೆ ಅಲಸಂದಿ ಕೂಡ ತೊಗೊಂಡು ಹೋಗ್ಬೋದು. ನಾನು ಕಡಲೆಕಾಳು ತೊಗೊಂಡಿದ್ದೀನಿ. ಇದನ್ನು ನೈಟು ನೆನೆಸಿಟ್ಟು ಬೆಳಿಗ್ಗೆ ಒಂದು 3 ವಿಜಿಲ್ ಹಾಕ್ಸಿದ್ದೀನಿ. ಹಾಗೆ ಅದ್ರ ಜೊತೆ ತೊಗರಿಬೇಳೆ ಕೂಡ ವಿಜಿಲ್ ಹಾಕ್ಸಿದ್ದೀನಿ ಸಾಂಬಾರಿಗೆ ಅಂತೇಳಿ. ಹಾಗೆ ಪುಟಾಣಿದು ಒಂದು ಉಂಡೆ ಮಾಡೋಣ ಅಂತೇಳಿ ಪುಟಾಣಿ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಬೋದು. ಇದು ಕೂಡ ಎಣ್ಣೆ ಅಂಶ ಬಿಡಲ್ಲ ಪುಟಾಣಿ, ಹಾಗಾಗಿ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇದಕ್ಕೂ ಕೂಡ ಹಾಲು ಹಾಕಿನೇ ಕಟ್ಟಿದ್ದೀನಿ. ಥರ ಉಂಡೆಗಳಾಯಿತು. ಇನ್ನು 5ನೇದು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ 4 ಉಂಡೆಗಳದ್ದೆಲ್ಲ ಪೌಡ್ರ್ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಅದರಿಂದ ಉಂಡೆ ಮಾಡ್ತಾಯಿದ್ದೀನಿ. ಇದು ನಾವು ಏನು ತಿನ್ನೋಂಗಿಲ್ಲ, ದೇವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಉಂಡೆ ಕಟ್ಟಿದ್ರೆ ಆಯಿತು. ಇದರಲ್ಲಿ ಸ್ವಲ್ಪ ಶೇಂಗಾ ಮತ್ತು ಎಳ್ಳಿನ ಅಂಶ ಇರೋದ್ರಿಂದ ಹಾಲು ಹಾಕೋದೇನು ಬೇಕಿಲ್ಲ, ಹಾಗೆ ಈಸಿಯಾಗಿ ಕಟ್ಬೋದು. ಹಾಗೆ ಸ್ವಲ್ಪ ಹುಗ್ಗಿ ಮಾಡ್ತಾಯಿದ್ದೀನಿ. ಇದು ಗೋಧಿ ನುಚ್ಚು ಅಂದರೆ ಬನ್ಸಿ ರವೆ ಅಂತಾರಲ್ಲ, ಅದರಿಂದ ಮಾಡೋ ಸ್ವೀಟು. 1 ಕಪ್ಪು ಬನ್ಸಿ ರವೆನ ನಾನು ನೈಟೇ ನೆನೆಸಾಕಿದ್ದೆ. ಅದನ್ನು ಬೆಳಿಗ್ಗೆ ಒಂದ್ಸರಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ 1 ಕಪ್ಪು ರವೆಗೆ 2 ಕಪ್ ನೀರು ಮತ್ತು 1.5 ಕಪ್ ಹಾಲು ಹಾಕಿ 2 ಏಲಕ್ಕಿ ಹಾಕಿದ್ದೀನಿ. ಅದ್ರ ಜೊತೆ ಒಂದು 3 ವಿಜಿಲ್ ಹಾಕ್ಸಿದ್ರೆ ಸಾಕು. ವಿಜಿಲ್ ಆದಮೇಲೆ ಬೆಲ್ಲ ಹಾಕಿ 1-2 ನಿಮಿಷ ಸ್ಟವ್ ಮೇಲೆ ಇಟ್ಟು ತಿರುಗಿಸಿದ್ರೆ ಆಯಿತು. ಇನ್ನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕಿದ್ರೆ ಹುಗ್ಗಿ ರೆಡಿ ಆಗುತ್ತೆ. ಇನ್ನು ಊಟಕ್ಕೆ ಅಂತೇಳಿ ನಾನು ಹುಗ್ಗಿ ಅನ್ನ ಸಾಂಬಾರು ಮಾಡಿದ್ದೆ ಮನೇಲಿ. ಹಾಗೆ ಅಡುಗೆ ಎಲ್ಲ ಆಯಿತು. ಇನ್ನು ಉಂಡೆಗಳೆಲ್ಲ ಮಾಡ್ಕೊಳ್ಳೋದಾಯಿತು. ಉತ್ತಕ್ಕೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡಿಟ್ಟಿರೋ 5 ಟೈಪ್ಸ್ ಉಂಡೆಗಳು ಹಾಕ್ಕೊಂಡು ಹಳ್ಳು ಮತ್ತು ಕಾಳು ಹಾಕ್ಕೋಬೇಕು. ಕಾಳುಗಳನ್ನ ಒಗ್ಗರಣೆಗೆ ಹಾಕೋದೇನು ಬೇಕಿಲ್ಲ, ಬರೀ ನೆನೆಸಿರೋ ಕಾಳನ್ನ ತೊಗೊಂಡೋದ್ರೂ ಸಾಕು. ಅದ್ರ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಪೂಜೆ ಸಾಮಾನುಗಳ ಇಟ್ಕೊಂಡ್ರೆ ಆಯಿತು. ಅದ್ರ ಜೊತೆ ಒಂದು ತೆಂಗಿನಕಾಯಿ ಬೇಕು. ಹಾಗೆ ಮನೇಲೂ ಕೂಡ ಇವೇ ಉಂಡೆಗಳೆಲ್ಲ ಇಟ್ಟು ಪೂಜೆ ಮಾಡಿದೆ. ಇನ್ನು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಮನೆ ಹತ್ರನೇ ಒಂದು ಹುತ್ತ ಇದೆ. ಆ ಹುತ್ತಕ್ಕೆ ಹಾಲು ಹಾಕೋಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮನೆಯವರು ಮತ್ತು ನನ್ನ 2 ಮಕ್ಕಳು. ಇವರು ಡ್ಯೂಟಿಗೆ ಹೋಗೋ ಟೈಮ್ ಅಷ್ಟರೊಳಗೆ ಎಲ್ಲ ಆಗಬೇಕು ಅಂತೇಳಿ ಬೆಳಿಗ್ಗೆ 8:30ಗೆಲ್ಲ ಆಗೋಯ್ತು. 8:30ಗೆಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ. ಹುತ್ತಕ್ಕೆ ಹಾಲು ಹಾಕುವಾಗ ನಾವು ಹಸು ಹಾಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ನಾವು ತೆಂಗಿನಕಾಯಿ ಒಡೆದಾಗ ಬರುತ್ತಲ್ಲ ತೆಂಗಿನ ಹಾಲು,
ಅದನ್ನು ಕೂಡ ಹಾಕ್ಕೋಬೋದು. ಒಂದು ಕೊಬ್ಬರಿ ಬಟ್ಲಲ್ಲಿ ಒಂದು ಬೆಲ್ಲದ ಪೀಸ್ ಇಟ್ಬಿಟ್ಟು ಅದರಿಂದ 3 ಸಾರಿ ಇಲ್ಲ 5 ಸಾರಿ ನಮ್ಮ ಮನಸ್ಸಿಗೆ ಬಂದವರು ಮನಸ್ಸಲ್ಲಿ ಅವ್ರ ಹೆಸ್ರು ಅಂದ್ಕೊಂಡು ಹಾಲು ಹಾಕಿದ್ರೆ ಆಯಿತು. ನಮಗೆ ಈ ಹಬ್ಬ ಸ್ವಲ್ಪ ಸ್ಪೆಷಲೇ, ಯಾಕಂದರೆ ಪ್ರಾಪ್ತಿ ಹುಟ್ಟಿದ್ದು ಕೂಡ ನಾಗರ ಪಂಚಮಿ ದಿನ ಬೆಳಿಗ್ಗೆನೇ. ನಾನು ಡೆಲಿವರಿಗೆ ಅಂತೇಳಿ ಅಜ್ಜಿ ಮನೇಲಿದ್ದೆ. ಅಜ್ಜಿನೇ ಎಲ್ಲಿ ಡೆಲಿವರಿ ಆಗಿಬಿಡುತ್ತಂತೇಳಿ ಅರ್ಜೆಂಟಲ್ಲಿ ಬೇಗ ಬೇಗ ಹೋಗಿ ಹಾಲಾಗಿ ಬಂದರು. ನನ್ನ ವರ್ಷ ನಮ್ಮ ಮನೇಲಿ ನಾಗರ ಪಂಚಮಿ ಹಬ್ಬ ಈ ಥರ ಇತ್ತು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.